ಮಳೆ ಬಂದರೆ ಈ ಮಣ್ಣು ಕೊಚ್ಚಿಕೊಂಡು ಹೋಗಿ ಸುತ್ತಮುತ್ತಲಿನ ಎಲ್ಲ ಗದ್ದೆಗಳಿಗೆ ಫಿಲ್ ಆಗ್ಬೋದು. ನಮ್ಮ ಬುದ್ಧಿವಂತರ ಜಿಲ್ಲೆಯಲ್ಲಿ ಅವೈಜ್ಞಾನಿಕ ಕಾಮಗಾರಿ ಅತ್ಯಂತ ಮೂರ್ಖತನವಾಗಿದ್ದು, ಜನರ ಉಪಯೋಗಕ್ಕಲ್ಲ. ಇದು ಕೇವಲ ಒಂದು ಹಿರಿಯ ಅಧಿಕಾರಿಗಳು, ರಾಜಕಾರಣಿಗಳು ಅವರಿಗೋಸ್ಕರ ಅವರ ಜಾಗಕ್ಕೆ ಒಂದು ಪ್ರಾಪರ್ಟಿಗೆ ವ್ಯಾಲ್ಯೂ ಬರುವಂಥ ಮಾಡುವಂಥ ಒಂದು ಹುನ್ನಾರ ನಡೆದಿದ್ದು. ಈ ಒಂದು ಹುನ್ನಾರಕ್ಕೆ ನಾವು ಜಿಲ್ಲೆಯವರು ಮತ್ತು ಜನರು ಬರಿಯಾಗಬೇಕಂತ ಪರಿಸ್ಥಿತಿ ಉಂಟಾಗಿದೆ. ಮಂಗಳೂರು ಮೂಡಬಿದ್ರೆ ಹೆದ್ದಾರಿ ಯೋಜನೆ ಎಂಬ ಹೆಸರಿನಲ್ಲಿ ಲಕ್ಷಾಂತರ ರೂಪಾಯಿಗಳ ಕಿಕ್ ಬ್ಯಾಕ್ ಆಟ ನಡೆದಿದೆ ಎಂಬ ಗಂಭೀರ ಆರೋಪ ಕೇಳಿಬಂದಿದೆ. ಮೂಲ ಯೋಜನೆ ಪ್ರಕಾರ ಗುರುಪುರ ಸೇತುವೆ ಮಾರ್ಗವಾಗಿ ಸಾಗಬೇಕಿದ್ದ ಹೆದ್ದಾರಿ ಇದೀಗ ಸುತ್ತು ಬಳಸಿ ತೆಗೆದುಕೊಳ್ಳಲಾಗಿದೆ. ಈ ಮಾರ್ಗ ಬದಲಾವಣೆಯಿಂದ ಸುಮಾರು 5 ಕಿಲೋಮೀಟರ್ನಷ್ಟು ಹೆಚ್ಚುವರಿ ದಾರಿ ನಿರ್ಮಾಣಕ್ಕೆ ಪ್ಲಾನ್ ಮಾಡಲಾಗಿದೆ. ಆ ಮೂಲಕ ಪ್ರಭಾವಿ ವ್ಯಕ್ತಿಗಳ ಪ್ರಭಾವದಿಂದಲೇ ಮಾರ್ಗ ಬದಲಾವಣೆಯಾಗಿದೆ ಎಂಬ ಶಂಕೆ ಇದೀಗ ಮೂಡಿದೆ. ನಮಸ್ಕಾರ ಪ್ರೇಕ್ಷಕರೇ, ನಾವು ಇಲ್ಲಿ ನೋಡ್ತಾ ಇರೋದು ಗುರುಪುರದಿಂದ ಹೊಸತಾಗಿ ನಿರ್ಮಾಣಗೊಂಡಿರುವ ರಾಷ್ಟ್ರೀಯ ಹೆದ್ದಾರಿ ಮೂಡಬಿದ್ರೆಗೆ ಕಾರ್ಕಳಕ್ಕೆ ಹೋಗುವಂಥ ಹೆದ್ದಾರಿ ನೋಡಿರ್ಬೋದು. ಇದೀಗ ಹಳೆ ಹೆದ್ದಾರಿಯಲ್ಲಿ, ಹಳೆ ಅಂದರೆ ಈಗಿನ ಪ್ರಸ್ತುತ ಇರುವ ರಸ್ತೆಯಲ್ಲಿ ಹೊಸ ಬ್ರಿಡ್ಜ್ ನಿರ್ಮಿಸಿ ಈಗ ರಸ್ತೆ ಕಾಮಗಾರಿ ಆಲ್ರೆಡಿ ವಾಹನಗಳು ಚಲಿಸುತ್ತಿದ್ದು, ಈ ಹೊಸ ಒಂದು ಏನು ನಿರ್ಮಾಣ ಕಾಮಗಾರಿ ನಡೀತಾ ಇದೆ. ನೀವು ಇಲ್ಲಿ ಗದ್ದೆಗೆ ಫಿಲ್ ಮಾಡಿದಂಥ ಒಂದು ಇದು ಜಾಗ ಇದು. ಅಂದರೆ ಇದು ಇಲ್ಲಿ ಹೆವಿ ವೆಹಿಕಲ್ ಆದರೆ ಇದು ಕುಸಿಬೋದು. ಇದರ ಇನ್ನೊಂದು ವಿಚಿತ್ರ ಏನಂದರೆ 2 ಸೈಡು ರಿಟೈನಿಂಗ್ ವಾಲ್ ಕಟ್ಟದೆ ಈ ಒಂದು ಖಾಲಿ ಮಣ್ಣಲ್ಲಿ ಹಾಕಿ ನಿಲ್ಲಿಸಿದ್ದಾರೆ. ಮಳೆ ಬಂದರೆ ಈ ಮಣ್ಣು ಕೊಚ್ಚಿಕೊಂಡು ಹೋಗಿ ಸುತ್ತಮುತ್ತಲಿನ ಎಲ್ಲ ಗದ್ದೆಗಳಿಗೆ ಫಿಲ್ ಆಗ್ಬೋದು. ಇದೇ ಥರ ಇದು ಇಲ್ಲಿ ಹೊಳಲಿಗೆ ಹೋಗೋ ದಾರಿ ನೂಯಿಯಲ್ಲಿ ಆಗಿ ಮತ್ತು ನೆಕ್ಸ್ಟು ಇದೇ ಹಳೆಯ ನಮ್ಮ ಈಗಿನ ಪ್ರಸ್ತುತ ಹೆದ್ದಾರಿಗೆ ಅದು ಜಾಯಿನ್ ಆಗ್ತದೆ. ಈಗ ವಿಚಿತ್ರ ಏನಂದರೆ ಇದೊಂದು 4-5 ಕಿಲೋಮೀಟ್ರು ದೂರದಲ್ಲಿ ನಿರ್ಮಾಣ ಮಾಡಿದಂಥ ಇದೊಂದು ಈ ಹೊಸ ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿ ಜನರ ಉಪಯೋಗಕ್ಕಲ್ಲ. ಇದು ಕೇವಲ ಒಂದು ಪ್ರಾಪರ್ಟಿ ಲಾಬಿ ಅಂತ, ಜಾಗದ ಲಾಬಿ. ಅಂದರೆ ಇದರಲ್ಲಿ ಕೆಲವು ಹಿರಿಯ ಅಧಿಕಾರಿಗಳು, ರಾಜಕಾರಣಿಗಳು ಅವರಿಗೋಸ್ಕರ ಈ ಒಂದು ರಾಷ್ಟ್ರೀಯ ಹೆದ್ದಾರಿಯನ್ನು ತಿರುಗಿಸಿ, ಅಂದರೆ ಒಂದು ರಸ್ತೆಯನ್ನೇ ಒಂದು ಅವರಿಗೆ ಬೇಕಾದ ಜಾಗದಲ್ಲಿ ಒಳಗೆ ಹೋಗುವಂಥ ಮಾಡಿ ಅವರ ಜಾಗಕ್ಕೆ ಒಂದು ಪ್ರಾಪರ್ಟಿಗೆ ವ್ಯಾಲ್ಯೂ ಬರುವಂಥ ಮಾಡುವಂಥ ಒಂದು ಹುನ್ನಾರ ನಡೆದಿದ್ದು. ಇದೆಲ್ಲ ನಾವು ಗೊತ್ತಿದ್ದು ಸಹ ಜನರು ಸುಮ್ಮನಿದ್ದಾರೆ. ಬಟ್ ಹಿಂದಿನ ರಾಷ್ಟ್ರೀಯ ಹೆದ್ದಾರಿ ಅಧಿಕಾರಿಗಳು ಹೇಳಿದರು, ಇದನ್ನು ನಾವು ಇದಕ್ಕೆ ಮುಟ್ಲಿಕ್ಕೆ ಹೋದರೆ ನಮ್ಮ ಜಾಗಕ್ಕೆ, ಅಂದರೆ ನಮ್ಮ ಸ್ಥಳಕ್ಕೆ ಅಲ್ಲ, ಇದರ ಸೀಟಿಗೆ, ಅಂದರೆ ಅವರ ಪೊಸಿಷನ್ಗೆ ಕುಂದು ಬರ್ಬೋದು ಅಂತ ಹೇಳಿ ಖುದ್ದಾಗಿ ನನ್ನ ಹತ್ರ ಹೇಳಿದರು ಹಿಂದಿನ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದವರು. ದಯವಿಟ್ಟು ನಮ್ಮ ಬುದ್ಧಿವಂತರ ಜಿಲ್ಲೆಯಲ್ಲಿ ಈ ಒಂದು ಅವೈಜ್ಞಾನಿಕ ಕಾಮಗಾರಿ ರಾಷ್ಟ್ರೀಯ ಹೆದ್ದಾರಿ ನಡೆದಿದ್ದು ಅತ್ಯಂತ ಮೂರ್ಖತನವಾಗಿದ್ದು, ನಮ್ಮ ರಾಜಕಾರಣಿಗಳಾಗಿ ಇಲ್ಲಿಯ ಶಾಸಕರಾಗಿ ಯಾರು ಒಂದು ಇದರ ಚಕಾರ ಎತ್ತಿಲ್ಲ. ವಿಶೇಷ ಅಂದರೆ ಇಲ್ಲಿರುವ ಏನು ಎಡಪಂಥೀಯ ಕಮ್ಯುನಿಸ್ಟರು ಪ್ರತಿಯೊಂದಕ್ಕೂ ಚಳವಳಿ ಮಾಡ್ತಿದ್ರು, ಇಲ್ಲಿಯೂ ಮೌನವಾಗಿದ್ದಾರೆ. ಇಲ್ಲಿ ಇನ್ನೊಂದು ಲಾಬಿ ನಡೆದಿದ್ದು ಈ ಸ್ಥಳ ಪರಿಹಾರಕ್ಕೆಂದು ಇದೆಲ್ಲ ಮಾಡಿದಾರಲ್ಲ, ಅಲ್ಲೂ ಸಹ ಒಂದು ಲಾಬಿ. ಯಾಕಂದರೆ ಇವರ ಜಾಗಕ್ಕೆ ದುಡ್ಡು ಬರುವಂತೆ ಒಂದು ಲಾಬಿ ನಡೆದಿದೆ. ಈ ಒಂದು ಹುನ್ನಾರಕ್ಕೆ ನಾವು ಜಿಲ್ಲೆಯವರು ಮತ್ತು ಜನರು ಬರಿಯಾಗಬೇಕಂತ ಒಂದು ಪರಿಸ್ಥಿತಿ ಉಂಟಾಗಿದೆ. ದಯವಿಟ್ಟು ಇಂಥ ಒಂದು ಹುನ್ನಾರ ರಾಜಕೀಯದಲ್ಲಿ ನಡೆದಿದ್ದು ನಮ್ಮ ಒಂದು ಹೆದ್ದಾರಿಯನ್ನೇ ಒಂದು 4-5 ಕಿಲೋಮೀಟ್ರು ಎಲ್ಲ ಕಡೆ ಹೆದ್ದಾರಿಗಳು ಶಾರ್ಟ್ ಆಗೋದು, ಅಂದರೆ ಕಿರಿದಾಗೋದು, ಹಾಗೆಲ್ಲ ಕಮ್ಮಿ ಆಗೋದು, ಉದ್ದ ಕಮ್ಮಿ ಆಗೋದು. ಇಲ್ಲಿ ಏನಾಗ್ತದೆ 4-5 ಕಿಲೋಮೀಟ್ರು ಹೆದ್ದಾರಿಯನ್ನೇ ದೂರ ಮಾಡಿ ಕೇವಲ ಒಂದು ಕೆಲವು ರಾಜಕಾರಣಿಗಳು ಮತ್ತು ಲ್ಯಾಂಡ್ ಮಾಫಿಯಾದವರಿಗೋಸ್ಕರ ಮಾಡಿದಂಥ ಒಂದು ಒಟ್ಟು ಈ ಕಾಮಗಾರಿಗೆ 100-150 ಕೋಟಿ ಹೆಚ್ಚುವರಿ ಕಾಮಗಾರಿ ವೆಚ್ಚ ಆಗಿದೆ. ಇದನ್ನು ನೋಡಿಕೊಂಡು ನಮ್ಮ ಹಿಂದಿನ ಯಾರು ಜನಪ್ರತಿನಿಧಿಗಳು ಮೌನವಾಗಿದ್ದರು. ಡೆಲ್ಲಿಯಲ್ಲಿರುವ ಲಾಬಿ ಅಷ್ಟು ಪವರ್ಫುಲ್ ಆಗಿತ್ತು, ಏನಂದರೆ ಈ ಒಂದು ಪ್ರತಿಭಟನೆಯನ್ನೇ ಮುಚ್ಚಿ ಹಾಕಿದಂಥ ಪರಿಸ್ಥಿತಿ ಉಂಟಾಗಿದೆ ಸರ್ ಇದು.